ಒಂದು ಟೀಮು ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿ ಸಿಗುವಂತಹ ನ್ಯಾಚುರಲ್ ರಿಸೋರ್ಸ್ ಅನ್ನು ತಗೊಂಡ್ಬರ್ಬೇಕು ಅಂತ ಓಷನ್ ಡೀಪ್ಗೆ ಹೋಗ್ತಾರೆ. ಆದ್ರೆ ಇವರಿಗೆ ಅಲ್ಲಿ ಹೋದಾಗ ಒಂದು ದೊಡ್ಡ ಶಾಕೆ ಕಾದಿರುತ್ತೆ. ಮತ್ತೆ ಈ ಒಂದು ಡಿಸಿಷನ್ ಇಂದ ಈ ಒಂದು ಟೀಮ್ ನ ಸಿಚುವೇಶನ್ ಸಾವು ಬದುಕಿನ ಮಧ್ಯೆ ಸಿಗಾಕೊಂಡ್ಬಿಡುತ್ತೆ. ಅಂತದ್ದು ಆ ಸಮುದ್ರದ ಆಳದಲ್ಲಿ ಏನಿತ್ತು, ಇವ್ರ ಹತ್ರ ಏನ್ ನಡೀತು, ಹಾಗೆ ಇವ್ರುಗಳು ಅಲ್ಲಿಂದ ಬಚಾವಾಗಿ ಬರ್ತಾರ ಇಲ್ವಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಅಂಡರ್ ವಾಟರ್ ಅಂತ. ಮೂವಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡೋಕೆ ಪ್ರಯತ್ನ ಪಡಿ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಆನಿಮೇಷನ್ ದಿ ಸಿ ಬೀಸ್ಟ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡಿಸ್ಕೊಂಡು ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲೇ ಒಂದು ಆರ್ಟಿಕಲ್ ನ್ಯೂಸ್ ನಾವು ನೋಡ್ತೀವಿ. US ಅಲ್ಲಿ ಇರುವ ಒಂದು ಟಿಯಾನ್ ಕಂಪನಿ ಇಂಡಸ್ಟ್ರಿ ಪೆಸಿಫಿಕ್ ಓಷನ್ ಅಲ್ಲಿ ಇರುವಂತಹ ಮರಿಯಾನಾ ಟ್ರೆಂಚ್ ನ ಒಳಗಡೆ ಡ್ರಿಲ್ಲಿಂಗ್ ನ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಮರಿಯಾನಾ ಟ್ರೆಂಚ್ ಪೆಸಿಫಿಕ್ ಓಷನ್ ಅಲ್ಲಿ ತುಂಬಾನೇ ಡೀಪೆಸ್ಟ್ ಆಗಿರುವಂತಹ ಒಂದು ಜಾಗ. ಇದರ ಆಳ ಬಂದ್ಬಿಟ್ಟು ಸುಮಾರು 30,000 ಅಡಿ ಆಳ ಇರುತ್ತೆ. ಹೀಗಾಗಿ ಈ ಕಂಪನಿಯ ಒಂದು ಟೀಮು 30,000 ಅಡಿ ಕೆಳಗಡೆ ಹೋಗಿ ಡ್ರಿಲ್ಲಿಂಗ್ ನ ಮಾಡ್ತಾ ಇರ್ತಾರೆ. ಅದೇ ರೀತಿ ಅಲ್ಲೊಂದು ಸ್ಟೇಷನ್ ಕೂಡ ಕಟ್ಕೊಂಡು ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಒಂದು ಟೀಮ್ ಕೂಡ ಇರುತ್ತೆ. ಇದನ್ನೆಲ್ಲ ಈ ಕಂಪನಿ ಎಂತಕ್ ಮಾಡ್ತಾ ಇರುತ್ತೆ ಅಂದ್ರೆ ಆ ಡೀಪ್ ಓಷನ್ ಅಲ್ಲಿ ಸಿಗುವಂತ ನ್ಯಾಚುರಲ್ ಆಯಿಲ್ ಹಾಗೆ ಇನ್ನು ಬೇಕಾಗಿರುವಂತ ರಿಸೋರ್ಸ್ ಗಳಿಗಾಗಿ. ಇದು ತುಂಬಾನೇ ಹೈ ರಿಸ್ಕ್ ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಈ ರಿಸ್ಕ್ ನ ತಗೊಂಡಿರುತ್ತೆ ಈ ಒಂದು ಕಂಪನಿ. ಈ ಒಂದು ಓಷನ್ ಒಳಗಡೆ ತುಂಬಾನೇ ಸ್ಟೇಷನ್ಸ್ ಗಳಿರುತ್ತೆ. ಇಲ್ಲಿ ನಾವು ಕೆಪ್ಲರ್ ಸ್ಟೇಷನ್ ನ ನೋಡ್ತೀವಿ. ಇದರ ಒಳಗಡೆ ನಾವು ನೋರಾ ಅನ್ನೋ ಒಂದು ಲೇಡಿನ ನೋಡ್ತೀವಿ. ಇವಳೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್. ಇವಳು ಇಲ್ಲಿ ಏನ್ ಕೆಲಸ ಮಾಡ್ತಾಳೆ ಅಂದ್ರೆ ಆಕ್ಚುಲಿ ನೋರಾ ಬಂದ್ಬಿಟ್ಟು ಒಂದು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಾಳೆ. ಈ ಒಂದು ಕೆಪ್ಲರ್ ಸ್ಟೇಷನ್ ಅಲ್ಲಿ ಏನೇ ಒಂದು ಟೆಕ್ನಿಕಲ್ ಇಶ್ಯೂ ಬಂದ್ರು ಕೂಡ ಅದನ್ನ ಸರಿ ಮಾಡೋದೇ ಇವಳಾಗಿರ್ತಾಳೆ. ನೋರಾ ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತಿರ್ಬೇಕಾದ್ರೆ ಇವಳು ಇದ್ದಂತಹ ಸ್ಟೇಷನ್ ನ ಲೈಟು ಯಾಕೋ ತುಂಬಾನೇ ಬ್ಲಿಂಕ್ ಆಗಕ್ಕೆ ಶುರುವಾಗಿರುತ್ತೆ. ಮತ್ತೆ ಹಾಗೆ ನೋಡ್ತಾಳೆ ಯಾವುದೋ ಒಂದು ಜಾಗದಲ್ಲಿ ನೀರು ಲೀಕೇಜ್ ಆಗ್ತಾ ಇರುತ್ತೆ. ಹೀಗಾಗಿ ಆ ಜಾಗಕ್ಕೆ ಹೋಗ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಆ ಒಂದು ಸ್ಟೇಷನ್ ಡೆಸ್ಟ್ರಾಯ್ ಆಗೋಕೆ ಶುರುವಾಗುತ್ತೆ. ಹೀಗಾಗಿ ಇವಳು ಏನ್ ಮಾಡ್ತಾಳೆ ಅಂದ್ರೆ ತುಂಬಾನೇ ವೇಗವಾಗಿ ಓಡ್ತಾ ಹಾಗೆ ತನ್ನ ಟೀಮ್ಗಳಿಗೂ ಕೂಡ ಅಲರ್ಟ್ ಮಾಡ್ತಾ ಇರ್ತಾಳೆ, ಬೇಗ ಆಚೆ ಬನ್ನಿ, ಈ ಸ್ಟೇಷನ್ ಡಿಸ್ಟ್ರಾಯ್ ಆಗ್ತೈತೆ, ಇದನ್ನ ಬಿಟ್ಟು ಹೋಗ್ಬೇಕು ಅಂತ. ಇದನ್ನ ಬೇಗ ಅರ್ಥ ಮಾಡ್ಕೊಂಡಂತಹ ರಾಡ್ರಿಗೋ ಒಬ್ಬ ವ್ಯಕ್ತಿ ಇವಳನ್ನ ಫಾಲೋ ಮಾಡ್ಕೊಂಡು ಬೇಗ ಬರ್ತಾನೆ. ಹೀಗಾಗಿ ಇವರಿಬ್ರು ಬೇಗನೆ ಓಡ್ತಾ ಒಂದು ಬಲ್ಕೆಟ್ ಸೈಡ್ ಗೆ ಹೋಗ್ಬಿಡ್ತಾರೆ. ನೋರನ್ನು ಕೂಡ ಒಂದು ಸೇಫ್ ಜಾಗಕ್ಕೆ ಬಂದ್ಬಿಟ್ಟು ಆ ಒಂದು ಡೋರ್ ನ ಕ್ಲೋಸ್ ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ. ಯಾಕೆಂದ್ರೆ ಇನ್ನೂ ಇಬ್ರು ವ್ಯಕ್ತಿಗಳು ತಪ್ಪಿಸ್ಕೊಂಡು ಇವ್ರ ಹತ್ರನೇ ಹೊಡ್ ಬರ್ತಾ ಇರ್ತಾರೆ. ಆಗ ರಾಡ್ರಿಗೋ ಹೇಳ್ತಾನೆ, ಅವ್ರು ಬರೋದಕ್ಕಾಗೋದಿಲ್ಲ, ಕ್ಲೋಸ್ ಮಾಡ್ಬಿಡು, ಇಲ್ಲ ನಾವು ಸತ್ತು ಹೋಗ್ಬಿಡ್ತೀವಿ ಅಂತ. ಹೀಗಾಗಿ ಇವಳಿಗೆ ಬೇರೆ ವಿಧಿ ಕಾಣ್ದಲೆ ಆ ಒಂದು ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಆದ್ರೆ ಆ ನೀರು ಹೊಡೆದಿದಂತ ಫೋರ್ಸ್ಗೆ ಇಲ್ಲಿರುವಂತಹ ಎಲೆಕ್ಟ್ರಿಕ್ ಗ್ಯಾಜೆಟ್ ಗಳೆಲ್ಲ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಆದ್ರೆ ಇವ್ರಿಗೆ ಏನು ಕೂಡ ಆಗೋದಿಲ್ಲ. ನೋರನ್ನು ಕೂಡ ಅಲ್ಲಿ ಯಾರನ್ನಾರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾಳೆ, ಆದ್ರೆ ಏನು ಕೂಡ ಯೂಸ್ ಆಗ್ತಾ ಇರೋದಿಲ್ಲ. ಹೀಗಾಗಿ ಹಾಗೆ ಮುಂದೆ ನಡ್ಕೊಂಡು ಹೋಗೋಕೆ ಶುರು ಮಾಡ್ತಾಳೆ. ಹೀಗೆ ಮುಂದೆ ಬರ್ತಿರ್ಬೇಕಾದ್ರೆ ಅಲ್ಲಿ ಅವಳಿಗೆ ಎಲೆಕ್ಟ್ರಿಕ್ ರೂಮ್ ಸಿಗುತ್ತೆ. ಹೀಗಾಗಿ ಅಲ್ಲಿದ್ದಂತ ಒಂದು ಕಂಪ್ಯೂಟರ್ ನ ಯೂಸ್ ಮಾಡ್ಕೊಂಡು ಹತ್ರದಲ್ಲಿ ಯಾವ್ದಾರು ಎಸ್ಕೇಪ್ ಪಾಡ್ಸ್ ಇದೆ ಅಂತ ಚೆಕ್ ಮಾಡ್ತಾ ಇರ್ತಾಳೆ. ಅವಾಗ ಅವಳಿಗೆ CR7 ಅಲ್ಲಿ ಎಸ್ಕೇಪ್ ಪಾಡ್ಸ್ ಇರೋಂತ ಒಂದು ವಿಷಯ ಗೊತ್ತಾಗುತ್ತೆ. ಹೀಗಾಗಿ ಆ CR7 ಗೆ ಹೋಗಕ್ಕೆ ಶುರು ಮಾಡ್ತಾಳೆ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನೋಡ್ತಾಳೆ ಆ ಜಾಗ ಎಲ್ಲ ಹೊಡೆದೋಗ್ಬಿಟ್ಟಿರುತ್ತಲ್ಲ, ಚಿಕ್ಕ ಚಿಕ್ಕ ಸಂಧಿಗಳಿರುತ್ತೆ. ಇದರಿಂದ ಆ ಸಂಧಿ ಮಧ್ಯೆಲ್ಲ ಇವರು ತೂರ್ಕೊಂಡು ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಿರ್ಬೇಕಾದ್ರೆ ಯಾರೋ ಒಬ್ರು ಹೆಲ್ಪ್ ಅಂತ ಕೇಳ್ತಾ ಇರ್ತಾರೆ. ಹೀಗಾಗಿ ಆ ಬಂದಂತ ವಾಯ್ಸ್ ನ ಫಾಲೋ ಮಾಡ್ಕೊಂಡು ಹೋದಾಗ ಒಂದು ಕಲ್ಲಿನ ಮಧ್ಯೆ ಪೌಲ್ ಅನ್ನೋ ಒಬ್ಬ ವ್ಯಕ್ತಿ ಸಿಗಾಕೊಂಡಿರ್ತಾನೆ. ಹೀಗಾಗಿ ನೋರಾ ಅವನ್ನ ರೆಸ್ಕ್ಯೂ ಮಾಡ್ಕೊಂಡು ಅವನು ಕೂಡ ಮುಂದೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾಳೆ. ಹೀಗಾಗಿ ಇವ್ರು 3 ಜನ ಕೂಡ ಪಳ್ಕೊಂಡು ಹಾಗೋ ಹೀಗೋ CR7 ಹತ್ರ ಬರ್ತಾರೆ. ಬಂದ್ ನೋಡಿದಾಗ ಅಲ್ಲಿ ಕ್ಯಾಪ್ಟನ್ ಕೂತಿರ್ತಾನೆ. ಇವನ ಹೆಸರು ಲೂಸಿನ್ ಅಂತ. ಮತ್ತೆ ಹಾಗೆ ಆ ಒಂದು ಎಸ್ಕೇಪ್ ಪಾಡ್ಸ್ ಇರುತ್ತಲ್ಲ, ಅವ್ಯಾವು ಕೂಡ ಅಲ್ಲಿರೋದಿಲ್ಲ. ಕೆಲವೊಂದು ಡ್ಯಾಮೇಜ್ ಆಗ್ಬಿಟ್ಟಿರ್ತವೆ, ಇನ್ನ ಕೆಲವು ಪಾಡ್ಸ್ ಗಳು ಅಲ್ಲಿ ಇರೋದೇ ಇಲ್ಲ. ಹೀಗಾಗಿ ಏನಾಯ್ತು ಅಂತ ಕೇಳಿದಾಗ ಕ್ಯಾಪ್ಟನ್ ಕೂಡ ಹೇಳ್ತಾನೆ, ಇಲ್ಲಿರುವಂತ ಟೀಮ್ ಮೆಂಬರ್ಸ್ ಗಳನ್ನ ಕೆಲವು ಪಾಡ್ಸ್ ಗಳ ಮೂಲಕ ಕಳಿಸ್ಬಿಟ್ಟೆ ಅಂತ. ಅವಾಗ ನೋರನ್ನು ಕೂಡ ಹೇಳ್ತಾಳೆ, ಅದೇ ಒಂದು ಪೋರ್ಟ್ ನ ಯೂಸ್ ಮಾಡ್ಕೊಂಡು ನೀವು ಕೂಡ ಹೋಗ್ಬೇಕು ತಾನೆ, ನಿಮ್ಗೊಬ್ಳು ಮಗಳಿದ್ದಾಳೆ, ಅವಳ ಬಗ್ಗೆ ನಿಮ್ಗೆ ಚಿಂತೆ ಇಲ್ದಲೆ ನೀವಿನ್ನೂ ಇಲ್ಲೇ ಇದ್ದೀರಲ್ಲ ಅಂತ. ಹಾಗಾಗಿ ಕ್ಯಾಪ್ಟನ್ ಕೂಡ ನೀವೇನು ತಲೆ ಕೆಡ್ಸ್ಕೊಂಬಿಡಿ, ನಾವೆಲ್ಲರೂ ಕೂಡ ಹುಷಾರಾಗಿ ಮನೆಗೆ ಹೋಗ್ತೀವಿ ಅಂತ ಅವ್ರಿಗೆ ಧೈರ್ಯ ತುಂಬ್ತಾ ಇರ್ತಾನೆ. ಹೀಗಾಗಿ ಈ 4 ಜನ ಸೇರ್ಕೊಂಡು ಈಗ ಕೆಪ್ಲರ್ ಸ್ಟೇಷನ್ ನ ಕಂಟ್ರೋಲ್ ರೂಮ್ ಗೆ ಹೋಗ್ತಾರೆ. ಬಂದಾಗ ಇವರುಗಳಿಗೆ ಸ್ಮಿತ್ ಹಾಗೆ ಎಮಿಲಿ ಸಿಗ್ತಾರೆ. ಈ ಒಂದು ಸಿಚುವೇಶನ್ ಅಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಈ ಒಂದು ಕೆಪ್ಲರ್ ಸ್ಟೇಷನ್ ಪೂರ್ತಿ ಅಳ್ಳಾಡ್ತಾ ಇರುತ್ತೆ. ಹಾಗೆ ಭೂಕಂಪ ಬಂದಿರೋ ಹಾಗೆ ಇವ್ರಿಗೆ ಫೀಲ್ ಆಗ್ತಾ ಇರುತ್ತೆ.
ಬಟ್ ಆದ್ರೆ ಇವ್ರುಗಳಿಗೆ ಇದೆಲ್ಲ ಏಂತಕ್ ನಡೀತೈತೆ ಅನ್ನೋದೇ ಅರ್ಥ ಆಗ್ತಾ ಇರೋದಿಲ್ಲ. ಅವಾಗ ಈ ನೋರಾ ಕೆಪ್ಲರ್ ಸ್ಟೇಷನ್ ನ ಕೂಲಿಂಗ್ ಟವರ್ ನ ಚೆಕ್ ಮಾಡ್ತಾಳೆ. ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗ್ಬಿಟ್ಟಿದೆ ಅಂತ. ಈ ಕೂಲಿಂಗ್ ಟವರ್ ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಕೆಪ್ಲರ್ ಸ್ಟೇಷನ್ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ಈ ಕೆಪ್ಲರ್ ಸ್ಟೇಷನ್ ತುಂಬಾ ಡೀಪ್ ಅಲ್ಲಿ ಇರುತ್ತಲ್ಲ, ಹಾಗಾಗಿ ತುಂಬಾನೇ ಪ್ರೆಷರ್ ಬೀಳ್ತಾ ಇರುತ್ತೆ ಮೇಲಕ್ಕೆ ಹೋಗೋದಕ್ಕೆ. ಅದನ್ನ ಅಲ್ಲೇ ಹೋಲ್ಡ್ ಮಾಡೋದಕ್ಕೆ ಒಂದು ಡಿವೈಸ್ ಇರುತ್ತೆ, ಅದು ತುಂಬಾನೇ ಹೀಟ್ ಆಗ್ತಾ ಇರುತ್ತೆ. ಅದನ್ನ ಕೂಲ್ ಮಾಡೋದೇ ಈ ಕೂಲ್ ಟವರ್. ಆ ಕೆಪ್ಲರ್ ಸ್ಟೇಷನ್ ನ ಹೋಲ್ಡ್ ಮಾಡ್ತಿರೋಂತ ಒಂದು ಡಿವೈಸ್ ತುಂಬಾನೇ ಹೀಟ್ ಆದ್ರೆ ಅದು ಬ್ಲಾಸ್ಟ್ ಆಗುತ್ತೆ. ಅದು ಬ್ಲಾಸ್ಟ್ ಆದ್ರೆ ಕೆಪ್ಲರ್ ಸ್ಟೇಷನ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಹೀಗಾಗಿ ಕ್ಯಾಪ್ಟನ್ ಇವನ ಒಂದು ಪ್ಲಾನ್ ನ ಹೇಳ್ತಾನೆ. ಈಗ ನಾವು ಇವಾಗ ಡೈವಿಂಗ್ ಸೂಟ್ಸ್ ನ ಹಾಕೊಂಡು ಈ ಕೆಪ್ಲರ್ ಸ್ಟೇಷನ್ ಆಚೆ ಇರುವಂತಹ ಕಾರ್ಗೋ ಶಿಪ್ ಒಳಗಡೆ ಹೋಗ್ಬೇಕು. ಕಾರ್ಗೋ ಶಿಪ್ ನ ಮೂಲಕ ನಾವು ಸಿ ಫ್ಲೋರ್ ಗೆ ಹೋಗ್ಬೇಕು ಅಂತ. ಈ ಸಿ ಫ್ಲೋರ್ ಅಂದ್ರೆ ಸಮುದ್ರದ ನೆಲ. ಸಿ ಫ್ಲೋರ್ ಗೆ ಹೋಗ್ಬಿಟ್ಟು ಮುಂದೆ ಹೋದಾಗ ಇವ್ರಿಗೆ ಆಕ್ಸಿಸ್ ಟನಲ್ ಸಿಗುತ್ತೆ. ಆ ಟನಲ್ ಒಳಗಡೆ ಹೋದಾಗ ಇವರು ಮಿಡ್ ಪಾಯಿಂಟ್ ಸ್ಟೇಷನ್ ಹತ್ರ ಬರ್ತಾರೆ. ಆ ಸ್ಟೇಷನ್ ಅಲ್ಲಿ ಇವರು ತಮ್ಮ ಸೂಟು ಹಾಗೆ ಆಕ್ಸಿಜನ್ ಲೆವೆಲ್ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡು ಅಲ್ಲಿಂದ ಇವರು 2 ಕಿಲೋಮೀಟರ್ಸ್ ನಡ್ಕೊಂಡು ಹೋದ್ರೆ ರೂಬುಕ್ ಸ್ಟೇಷನ್ ಸಿಗುತ್ತೆ. ಈ ರೂಬುಕ್ ಸ್ಟೇಷನ್ ಅಲ್ಲಿ ಎಸ್ಕೇಪ್ ಪಾಡ್ಸ್ ಗಳಿರುತ್ತೆ. ಹೀಗಾಗಿ ಅದನ್ನ ಯೂಸ್ ಮಾಡ್ಕೊಂಡು ನಾವು ಎಸ್ಕೇಪ್ ಆಗ್ಬಹುದು ಅಂತ. ಆದ್ರೆ ಅಲ್ಲಿರೋರು ಎಲ್ಲರಿಗೂ ಕೂಡ ಇದು ಆಗಲ್ಲ, ಯಾಕೆಂದ್ರೆ ಇದು ಹೈ ರಿಸ್ಕ್ ಕೆಲಸ ಆಗಿರುತ್ತೆ. ಹೀಗಾಗಿ ಕ್ಯಾಪ್ಟನ್ ನಾವು ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಇಲ್ಲೇ ಸತ್ತು ಹೋಗ್ಬಿಡ್ತೀವಿ, ಅಟ್ಲೀಸ್ಟ್ ನಾವೇನ ರಿಸ್ಕ್ ತಗೊಂಡ್ರೆ ಇಲ್ಲಿಂದ ಎಸ್ಕೇಪ್ ಆರು ಆಗ್ಬಹುದಲ್ಲ ಅಂತ ಈ ಒಂದು ಪ್ಲಾನ್ ಹೇಳ್ತಾನೆ. ಹೀಗಾಗಿ ಈಗ ಬೇರೆ ವಿಧಿನೇ ಇರೋದಿಲ್ಲ, ಇವರಿಗೆ ಇದನ್ನ ಮಾಡ್ಲೇಬೇಕಾಗಿರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಒಂದೊಂದು ಡೈವಿಂಗ್ ಸೂಟ್ ನ ಹಾಕೋತಾರೆ. ಇಲ್ಲಿ ರಾಡ್ರಿಗೋ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಅವನು ತನ್ನ ಸೂಟ್ ನ ಹೆಲ್ಮೆಟ್ ನ ನೋಡ್ತಾನೆ. ಅದು ಯಾಕೋ ಅವನಿಗೆ ಸರಿ ಅನ್ಸೋದಿಲ್ಲ. ಹೀಗಾಗಿ ಅವನು ಹೆಲ್ಮೆಟ್ ನ ನೋರಾಗೆ ಕೊಟ್ಬಿಡ್ತಾನೆ. ನೋರನ್ನು ಕೂಡ ಅವ್ನು ಕೊಟ್ಟಂತ ಹೆಲ್ಮೆಟ್ ನ ಹಾಕೋತಾಳೆ. ಮತ್ತೆ ಸ್ಮಿತ್ ಹಾಗೆ ಪೌಲ್ ಇಬ್ರು ಕೂಡ ಸೇಫ್ಟಿಗೆ ಅನ್ಬಿಟ್ಟು ಒಂದೊಂದು ಗನ್ನ ಎತ್ಕೋತಾರೆ. ಹಾಗೆ ಇವರು ಕೆಪ್ಲರ್ ಸ್ಟೇಷನ್ ನ ಆಚೆ ಬರೋದಕ್ಕೆ ಅನ್ಬಿಟ್ಟು ರೆಡಿ ಆಗಿರ್ತಾರೆ. ಹೀಗೆ ಲಿಫ್ಟ್ ನ ಮೂಲಕ ಕೆಳಗಡೆ ಬರ್ತಿರ್ಬೇಕಾದ್ರೆ ಪ್ರೆಷರ್ ತುಂಬಾನೇ ಇರುತ್ತಲ್ಲ ನೀರಿಂದು. ಹೀಗಾಗಿ ಸ್ವಲ್ಪನೇ ಡೋರ್ ಓಪನ್ ಆಗ್ತಿದ್ದಂಗೆನೆ ರಾಡ್ರಿಗೋನ ಹೆಲ್ಮೆಟ್ ಹೊಡೆದೋಗಕ್ಕೆ ಶುರುವಾಗುತ್ತೆ ಒಂದು ಪ್ರೆಷರ್ಗೆ. ಅವಾಗ ಇವರು ಆ ಲಿಫ್ಟ್ ಡೋರ್ ನ ಓಪನ್ ಮಾಡ್ತಿದ್ದಂಗೆನೆ ಪ್ರೆಷರ್ ತುಂಬಾ ಜಾಸ್ತಿ ಆಗಿ ರಾಡ್ರಿಗೋನ ಸೂಟು ಅಲ್ಲೇ ಬ್ಲಾಸ್ಟ್ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ರಾಡ್ರಿಗೋ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಇದನ್ನ ನೋಡಿದ ಇವರೆಲ್ಲರಿಗೂ ಕೂಡ ತುಂಬಾನೇ ಶಾಕಿಂಗ್ ಅನ್ಸುತ್ತೆ. ಆದ್ರೂ ಕೂಡ ಬೇರೆ ವಿಧಿ ಕಾಣ್ದಲೆ ಇವರು ಆ ಒಂದು ಕಾರ್ಗೋ ಶಿಪ್ ಗೆ ಬರ್ತಾರೆ. ಇಲ್ಲಿ ನೋರಾಗೆ ಅರ್ಥ ಆಗಿ ಹೋಗ್ಬಿಡುತ್ತೆ. ಅವಾಗ್ಲೇ ರಾಡ್ರಿಗೋ ಕೊಟ್ಟನಲ್ಲ ಹೆಲ್ಮೆಟ್, ಅದು ತುಂಬಾ ಚೆನ್ನಾಗಿರುವಂತ ಹೆಲ್ಮೆಟ್. ಅವನು ಸರಿ ಇಲ್ದಿರುವಂತ ಹೆಲ್ಮೆಟ್ ನ ಹಾಕೊಂಡು ನೋರಾಗೆ ಚೆನ್ನಾಗಿರುವಂತ ಒಂದು ಹೆಲ್ಮೆಟ್ ನ ಕೊಟ್ಟಿರ್ತಾನೆ. ಇವಳಿಗೋಸ್ಕರ ಅವನು ತನ್ನ ಲೈಫ್ ನ ಸ್ಯಾಕ್ರಿಫೈಸ್ ಮಾಡಿರ್ತಾನೆ. ಹೀಗಾಗಿ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಆ ಕಾರ್ಗೋ ಶಿಪ್ ಇಂದ ಸಿ ಫ್ಲೋರ್ ಗೆ ಹೋಗಕ್ಕೆ ಶುರು ಮಾಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಮಿಡ್ ಅಲ್ಲಿ ಇವ್ರಿಗೆ ಹೊರಗಡೆಯಿಂದ ಎಸ್ಕೇಪ್ ಪೋರ್ಟ್ಸ್ ಇಂದ ಒಂದು ಸಿಗ್ನಲ್ ಸಿಗುತ್ತೆ. ಅದು ಹೆಲ್ಪ್ ನ ಸಿಗ್ನಲ್. ಹೀಗಾಗಿ ಅವರು ಆ ಕಾರ್ಗೋ ಶಿಪ್ ನ ಮಧ್ಯದಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಹೊರಗಡೆಯಿಂದ ನಮ್ಗೆ ಸಿಗ್ನಲ್ ಬರ್ತೈತೆ, ಯಾರೋ ಎಸ್ಕೇಪ್ ಪಾಡ್ಸ್ ಅಲ್ಲಿ ಸಿಗಾಕೊಂಡಿದ್ದಾರೆ, ನಾವು ಹೋಗಿ ಚೆಕ್ ಮಾಡ್ಬೇಕು ಅಂತ. ಹೀಗಾಗಿ ಇದನ್ನ ಮಾಡೋದಕ್ಕೆ ಅನ್ಬಿಟ್ಟು ಸ್ಮಿತ್ ಹಾಗೆ ಪೌಲ್ ಒಪ್ಕೋತಾರೆ. ಇವರಿಬ್ರು ಕೂಡ ಆಚೆ ಹೋಗಿ ನಾವು ನೋಡ್ಕೊಂಡ್ ಬರ್ತೀವಿ ಅನ್ಬಿಟ್ಟು ಆ ಒಂದು ಕಾರ್ಗೋ ಶಿಪ್ ನ ಬಿಟ್ಬಿಟ್ಟು ಆಚೆ ಬರ್ತಾರೆ. ಆಚೆ ಬಂದು ಹುಡುಕ್ತಿರ್ಬೇಕಾದ್ರೆ ಇವ್ರಿಗೂ ಕೂಡ ಆ ಒಂದು ಎಸ್ಕೇಪ್ ಪೋರ್ಟ್ ಸಿಗುತ್ತೆ. ಬಟ್ ಆದ್ರೆ ಆ ಒಂದು ಎಸ್ಕೇಪ್ ಪೋರ್ಟ್ಸ್ ನ ಸುತ್ತ ಒಂಥರ ಜೆಲ್ಲಿ ಟೈಪ್ ಅಲ್ಲಿ ಲಿಕ್ವಿಡ್ ಫಾರ್ಮ್ ಆಗ್ಬಿಟ್ಟಿರುತ್ತೆ. ಅದು ಏನಂತ ಇವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋದಾಗ ಗೊತ್ತಾಗುತ್ತೆ ಒಂದು ಡೆಡ್ ಬಾಡಿ ಅಲ್ಲಿ ಬಿದ್ದೇ ಇರುತ್ತೆ. ಆ ಒಂದು ವ್ಯಕ್ತಿಯ ಬಾಡಿ ಲಿಕ್ವಿಡ್ ಆಗಿ ಹೋಗ್ತಾ ಇರುತ್ತೆ. ಅದನ್ನ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಯಾವುದೋ ಒಂದು ಚಿಕ್ಕ ಕ್ರಿಯೇಚರ್ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಹೀಗಾಗಿ ಪೌಲ್ ಹತ್ರ ಇದ್ದಂತ ಒಂದು ಗನ್ನಿಂದ ಆ ಒಂದು ಕ್ರಿಯೇಚರ್ ಗೆ ಶೂಟ್ ಮಾಡಿ ಅದನ್ನ ಎತ್ಕೊಂಡು ಮತ್ತೆ ಇವ್ರ ಶಿಪ್ ಗೆ ವಾಪಸ್ ಬರ್ತಾರೆ. ಆ ಒಂದು ಚಿಕ್ಕ ಕ್ರಿಯೇಚರ್ ನ ನೋಡಿ ಎಲ್ಲರಿಗೂ ಕೂಡ ಶಾಕಿಂಗ್ ಆಗ್ತಾ ಇರುತ್ತೆ. ಈ ಒಂದು ಡೀಪ್ ಸಿ ಅಲ್ಲಿ ಈ ತರ ಆದ ಒಂದು ಕ್ರಿಯೇಚರ್ ನ ಸಿಕ್ಕಿರೋದನ್ನ ನೋಡಿ ತುಂಬಾನೇ ಶಾಕಿಂಗ್ ಆಗ್ತಾ ಇರುತ್ತೆ. ಎಮಿಲಿಗಂತೂ ಇದು ತುಂಬಾನೇ ಶಾಕ್ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ಅವಾಗ ಇವಳಿಗೆ ಇನ್ನೊಂದು ವಿಷಯ ಗೊತ್ತಾಗೋದೆ, ನಾವು ಡ್ರಿಲ್ ಮಾಡ್ತಾ ಹೈಡ್ರೋಥರ್ಮಲ್ ಪಾಕೆಟ್ ನ ನಾವು ಡ್ರಿಲ್ ಮಾಡ್ಬಿಟ್ಟಿದೀವಿ, ಇದ್ರ ಕೆಳಗಡೆ ಯಾವ್ದೋ ಒಂದು ಪ್ರಜಾತಿ ಜೀವನ ಮಾಡ್ತಿತ್ತು ಅಂತ. ಆಗ ನೋಡ್ತಿದ್ದಂಗೆನೆ ಇವರಿದ್ದಂತ ಒಂದು ಕಾರ್ಗೋ ಶಿಪ್ ತುಂಬಾನೇ ಅಳ್ಳಾಡಕ್ಕೆ ಶುರುವಾಗುತ್ತೆ. ಮತ್ತೆ ಆ ಶಿಪ್ ಅಲ್ಲಿರುವಂತ ಎಲ್ಲಾ ಲೈಟ್ಸ್ ಎಲ್ಲ ಆಫ್ ಆಗಿ ಹೋಗ್ಬಿಡುತ್ತೆ. ಏನಾಗ್ತಿದೆ ಅಂತ ಇವ್ರು ಯಾರಿಗೂ ಕೂಡ ಅರ್ಥ ಆಗ್ತಾ ಇರೋದಿಲ್ಲ. ಹಾಗೆ ನೋಡ್ತಾ ಇರ್ತಾರೆ ಏನೇನ್ ಆಗ್ಬಹುದು ಅಂತ. ಹಾಗೆ ಮೇಲ್ಗಡೆ ನೋಡ್ತಾರೆ ಒಂದು ಕ್ರಿಯೇಚರ್ ಇದ್ರ ಒಳಗಡೆ ಬರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರುತ್ತೆ. ಆಗ ನೋಡ್ತಿದ್ದಂಗೆನೆ ಆ ಕೆಪ್ಲರ್ ಸ್ಟೇಷನ್ ಇರುತ್ತಲ್ಲ ಅದು ಬ್ಲಾಸ್ಟೇ ಆಗಿ ಹೋಗ್ಬಿಡುತ್ತೆ. ಯಾಕೆಂದ್ರೆ ಅದರಲ್ಲಿ ಕೂಲಿಂಗ್ ಟವರ್ ಇರೋದಿಲ್ವಲ್ಲ, ಹೀಗಾಗಿ ಅದು ತುಂಬಾನೇ ಹೀಟ್ ಆಗಿ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಆ ಶಿಪ್ ನ ಮೆಟಲ್ ರೋಪ್ ಕೂಡ ಕಟ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಆ ಕಾರ್ಗೋ ಶಿಪ್ ತುಂಬಾನೇ ಫೋರ್ಸ್ ಆಗಿ ಕೆಳಗಡೆ ಬೀಳ್ತಾ ಇರುತ್ತೆ. ಕ್ಯಾಪ್ಟನ್ ಡೋರ್ ನ ಓಪನ್ ಮಾಡು, ನೀರು ಒಳಗಡೆ ಬಂದ್ರೆ ಅವಾಗ ಸ್ಲೋ ಆಗುತ್ತೆ ಬೀಳೋದು, ನಾವು ಸೇಫ್ ಆಗ್ತೀವಿ ಅಂತ ಹೇಳ್ತಾನೆ. ಹೀಗಾಗಿ ಇವರೆಲ್ಲರೂ ಕೂಡ ಹೆಲ್ಮೆಟ್ ನ ಹಾಕೊಂಡು ಅದೇ ರೀತಿ ನೀರ್ನ ಒಳಗಡೆ ಬರೋದಕ್ಕೆ ಬಿಟ್ಬಿಡ್ತಾನೆ. ಇದರಿಂದ ಇವರೆಲ್ಲರೂ ಕೂಡ ಸೇಫ್ ಆಗಿ ಲ್ಯಾಂಡ್ ಆಗ್ತಾರೆ. ಕೆಪ್ಲರ್ ಸ್ಟೇಷನ್ ಬ್ಲಾಸ್ಟ್ ಆಗಿರೋದ್ರಿಂದ ಅದರ ಮೆಟಲ್ ಎಲ್ಲ ಇವ್ರ ಮೇಲೆ ಬೀಳ್ತಾ ಇರುತ್ತೆ. ಅದರಿಂದ ಇವರು ತಪ್ಪಿಸ್ಕೋತಾ ಇರ್ತಾರೆ. ಹೀಗೆ ತಪ್ಪಿಸ್ಕೋತಿರ್ಬೇಕಾದ್ರೆ ಸ್ಪಿತ್ ನ ಮೇಲ್ಗಡೆ ಒಂದು ಮೆಟಲ್ ಬಿದ್ಬಿಡುತ್ತೆ. ಹೀಗಾಗಿ
ಹೀಗಾಗಿ ಅವನ ಎಲ್ಲರೂ ಕೂಡ ಸೇರ್ಕೊಂಡು ರೆಸ್ಕ್ಯೂ ಮಾಡ್ಕೊಂಡು ಬೋರ್ ಆಕ್ಸಿಸ್ ಟನಲ್ ಒಳಗಡೆ ಹೊರಟೋಗ್ಬಿಡ್ತಾರೆ. ಈ ಒಂದು ಟನಲ್ ಯೂಸ್ ಮಾಡ್ಕೊಂಡು ಈಗ ಇವರು ಮಿಡ್ ಸ್ಟೇಷನ್ಗೆ ಹೋಗ್ಬೇಕು. ಮತ್ತೆ ಸ್ಮಿತ್ ನ ಆಕ್ಸಿಜನ್ ಸ್ಕಬ್ಬರ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಮತ್ತೆ ಇವರು ಮೂವರ್ನ ಯೂಸ್ ಮಾಡ್ಕೊಂಡು ಎಲ್ಲರೂ ಕೂಡ ಮುಂದೆ ಹೋಗಕ್ಕೆ ಶುರು ಮಾಡ್ತಾರೆ. ಹೀಗೆ ಆ ಟನಲ್ ಒಳಗಡೆಯಿಂದ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನೀರು ತುಂಬಾನೇ ತುಂಬ್ಕೋತಾ ಇರುತ್ತೆ. ಹೀಗಾಗಿ ಕ್ಯಾಪ್ಟನ್ ಮೂವರು ಇದು ಮುಂದಕ್ಕೆ ಹೋಗಕ್ಕೆ ಆಗೋದಿಲ್ಲ, ನಾವು ನಡ್ಕೊಂಡೇ ಹೋಗ್ಬೇಕು ಅನ್ಬಿಟ್ಟು ಎಲ್ಲರೂ ಕೂಡ ಆ ನೀರೊಳಗಡೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಹೀಗೆ ನಡ್ಕೊಂಡು ಮುಂದೆ ಕೂಡ ಬರ್ತಾರೆ. ಆದ್ರೆ ಒಂದು ಟೈಮ್ ಅಲ್ಲಿ ಬಂದಾಗ ನೋಡಿದ್ರೆ ಟನಲ್ ಕೂಡ ತುಂಬಾನೇ ಬ್ರೇಕ್ ಆಗ್ಬಿಟ್ಟಿರುತ್ತೆ. ಆ ಕಡೆ ಹೋಗೋದಕ್ಕೆ ಜಾಗನೇ ಇರೋದಿಲ್ಲ. ಇದರಿಂದ ನೋರ ಏನ್ ಮಾಡ್ತಾಳೆ ಅಂದ್ರೆ, ನಾನು ಒಳಗಡೆ ಮುಳುಗ್ಬಿಟ್ಟು ನಾನು ಚೆಕ್ ಮಾಡ್ತೀನಿ ಎಲ್ಲಾರು ದಾರಿ ಇದೆಯಲ್ವ ಅಂತ ನೋಡೋದಕ್ಕೆ ಅನ್ಬಿಟ್ಟು ಇವಳು ತನ್ನ ಹೆಲ್ಮೆಟ್ ನ ಹಾಕೊಂಡು ಆ ಒಂದು ನೀರೊಳಗಡೆ ಸ್ವಿಮ್ ಮಾಡೋಕೆ ಶುರು ಮಾಡ್ತಾಳೆ. ಆವಾಗ ಇವಳಿಗೆ ಅದೇ ಜಾಗದಲ್ಲಿ ಒಂದು ಚಿಕ್ಕ ಹೋಲ್ ಸಿಗುತ್ತೆ. ಇದರಿಂದ ಎಲ್ಲರೂ ಕೂಡ ಈ ಒಂದು ಹೋಲಿಂದ ಬರ್ಬೋದು ಅನ್ನೋ ಒಂದು ವಿಷಯ ಗೊತ್ತಾಗಿ ಇವಳು ಆ ಸೈಡ್ಗೆ ಫಸ್ಟ್ ಹೋಗ್ಬಿಟ್ಟು ಎಲ್ಲರನ್ನು ಕೂಡ ಕರೀತಾಳೆ. ಹೀಗಾಗಿ ಮೊದಲು ಎಮಿಲಿ ಹೋಗ್ತಾಳೆ, ಅದಾದ್ಮೇಲೆ ಕ್ಯಾಪ್ಟನ್ ಹೋಗ್ತಾನೆ, ಅದಾದ್ಮೇಲೆ ಸ್ಮಿತ್ ಹೋಗ್ತಾನೆ. ಕೊನೆಯ ಬಾರಿ ಈ ಪೌಲ್ದಾಗಿರುತ್ತೆ. ಆದ್ರೆ ಪೌಲ್ ಅಬ್ಸರ್ವ್ ಮಾಡ್ತಾನೆ, ಇವ್ನ ಸುತ್ತಮುತ್ತ ಏನೋ ಒಂದು ಸರಿ ಇಲ್ಲ ಅಂತ ಇವ್ನಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಆ ಕ್ರಿಯೇಚರ್ ಇದೇ ನೀರೊಳಗಡೆ ಇರುತ್ತೆ. ಹೀಗಾಗಿ ಪೌಲ್ ಕೂಡ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ದಲೆ ಆ ನೀರೊಳಗಡೆ ಸ್ವಿಮ್ ಮಾಡ್ಕೊಂಡು ಈ ಸೈಡ್ಗೆ ಬರ್ತಾನೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಏನ್ ನೋಡಿದ್ರೆ ಆ ಒಂದು ಕ್ರಿಯೇಚರ್ ಇವ್ನ ಸೂಟ್ ಒಳಗಡೆ ಇರೋಂಥ ರೋಪ್ ನ ಯೂಸ್ ಮಾಡ್ಕೊಂಡು ಇವನ್ನ ಹೇಳ್ಕೊಂಡು ಹೋಗೋಕೆ ಶುರು ಮಾಡುತ್ತೆ. ಹೀಗಾಗಿ ಎಲ್ಲರೂ ಕೂಡ ಪೌಲ್ ನ ಬಚಾವ್ ಮಾಡ್ಬೇಕು ಅಂದ್ಬಿಟ್ಟು ತುಂಬಾನೇ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರ ಪ್ರಯತ್ನ ಎಲ್ಲ ಫೇಲ್ ಆಗುತ್ತೆ. ನೋಡ್ತಿದ್ದಂಗೆ ಆ ಕ್ರಿಯೇಚರ್ ಯಾವ ರೀತಿ ಪೌಲ್ ನ ಎಳೆಯುತ್ತೆ ಅಂದ್ರೆ ಅವನು ಅವ್ರ ಸೂಟ್ ಇಂದಾನೆ ಕಿತ್ಕೊಂಡ್ ಬಂದ್ಬಿಡ್ತಾನೆ. ಅವನ ಬಾಡಿ ಎಲ್ಲ ಪೀಸ್ ಪೀಸ್ ಆಗೋಗ್ಬಿಡುತ್ತೆ. ಆ ರೀತಿ ಆಚೆ ಬಂದ್ಬಿಡ್ತಾನೆ. ಇದನ್ನ ನೋಡಿ ಇವರೆಲ್ಲರಿಗೂ ಕೂಡ ತುಂಬಾನೇ ಭಯ ಆಗ್ಬಿಟ್ಟು ತುಂಬಾನೇ ಸ್ಪೀಡ್ ಆಗಿ ಮುಂದೆ ಹೋಗೋಕೆ ಶುರು ಮಾಡ್ತಾರೆ. ಮುಂದೆ ಹೋದಾಗ ಮಿಡ್ ಪಾಯಿಂಟ್ ಸಿಗುತ್ತಲ್ಲ, ಹೀಗಾಗಿ ಡೋರ್ನ ತುಂಬಾನೇ ಭದ್ರವಾಗಿ ಲಾಕ್ ಮಾಡ್ಕೊಂಡು ಒಳಗಡೆ ಸೇಫ್ ಆಗಿರ್ತಾರೆ. ಇಷ್ಟಕ್ಕೆ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ಹೊರಗಡೆ ಯಾವ್ದೋ ಒಂದು ಕ್ರಿಯೇಚರ್ ಇದೆ, ಅದು ನಮ್ಮನ್ನ ಬೇಟೆ ಆಡೋದಕ್ಕೆ ನಮ್ಮನ್ನ ಫಾಲೋ ಮಾಡ್ತಾ ಇದೆ ಅಂತ. ಕ್ಯಾಪ್ಟನ್ ನೋಡ್ತೀವಿ, ಇವರು ಡ್ರಿಲ್ಲಿಂಗ್ ಮಾಡ್ತಿದ್ದಂತ ಒಂದು ದೊಡ್ಡ ಮಿಷಿನ್ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಆ ಡ್ರಿಲ್ಲಿಂಗ್ ಮಿಷಿನ್ 6000 ಟನ್ ಕೆಜಿ ಅಷ್ಟು ತೂಕ ಇರುತ್ತೆ. ಅದನ್ನ ಡ್ಯಾಮೇಜ್ ಮಾಡಿರುವಂತ ಕ್ರಿಯೇಚರ್ ಈಗ ನಮ್ಮನ್ನ ಬೇಟೆ ಆಡೋದಕ್ಕೆ ಕಾಯ್ತಾ ಇರೋದು ಅಂತ ಕ್ಯಾಪ್ಟನ್ಗೆ ಗೊತ್ತಾಗುತ್ತೆ. ಮತ್ತೆ ಈಗ ಇವರು ಕೂಡ ಅಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೆ ಆಗೋದಿಲ್ಲ. ಹೀಗಾಗಿ ಆ ರೋಬಾಟ್ ಸ್ಟೇಷನ್ಗೆ ಹೋಗ್ಲೇಬೇಕಾಗಿರುತ್ತೆ. ಮತ್ತೆ ಸ್ಮಿತ್ ನ ಒಂದು ಆಕ್ಸಿಜನ್ ಫಿಲ್ಟರ್ ಡಿವೈಸ್ ಕೂಡ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಹೀಗಾಗಿ ಇವನು ಸ್ವಲ್ಪ ಉಸಿರಾಡಬೇಕಾಗಿರುತ್ತೆ. ಹಾಗಾಗಿ ಈ 4 ಜನ ಈಗ ಏನ್ ಮಾಡ್ಬೇಕು ಅಂದ್ರೆ ಓಷನ್ ಅಲ್ಲಿ ಈಗ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಇದರಿಂದ ಎಲ್ಲರೂ ಕೂಡ ಅದೇ ರೀತಿ ತುಂಬಾನೇ ಹುಷಾರಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಎಲ್ಲಿಗೆ? ರೀಬುಕ್ ಸ್ಟೇಷನ್ ಹತ್ರಕ್ಕೆ. ಎಲ್ಲರೂ ಕೂಡ ತಮ್ಮ ಸೂಟ್ಸ್ ಅಲ್ಲಿರುವಂತ ಟಾರ್ಚ್ ನೆಲ್ಲ ಆನ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅದೇ ರೀತಿ ನೋರನ್ನು ಕೂಡ ಇವ್ರಿಗೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇರ್ತಾಳಲ್ಲ, ಅವಾಗ ನೋರ ಕಣ್ಣಿಗೆ ಈ ಒಂದು ಕ್ರಿಯೇಚರ್ಗಳು ಕಾಣ್ಬಿಡುತ್ತೆ. ಹೀಗಾಗಿ ಎಲ್ಲರೂ ಕೂಡ ಆ ಸೂಟ್ಸ್ ಅಲ್ಲಿರುವಂತ ಲೈಟ್ಸ್ ನೆಲ್ಲ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಎಮಿಲಿ ತುಂಬಾನೇ ಜೋರಾಗಿ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ. ಯಾಕೆಂದ್ರೆ ಸ್ಮಿತ್ ನ ಆ ಒಂದು ಕ್ರಿಯೇಚರ್ಗಳು ಹೇಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ನೋರ ನೋಡ್ತಾಳೆ, ಆ ಒಂದು ಕ್ರಿಯೇಚರ್ಗಳು ಸ್ಮಿತ್ ನ ಹೇಳ್ಕೊಂಡು ಒಂದು ಕಲ್ಲಿನ ಗುಹೆ ಒಳಗಡೆ ಹೊರಟೋಗ್ಬಿಡುತ್ತೆ. ಹೀಗಾಗಿ ಕ್ಯಾಪ್ಟನ್ ನಾನು ಅವನ್ನ ಕರ್ಕೊಂಡ್ ಬರ್ತೀನಿ ಅಂದಾಗ ನೋರ ಏನ್ ಮಾಡ್ತಾಳೆ ಅಂದ್ರೆ ಕ್ಯಾಪ್ಟನ್ ನ ಒಂದು ಸೂಟಿಗೆ ತನ್ನ ಸೂಟ್ ಅಲ್ಲಿರುವಂತ ಒಂದು ಮೆಟಲ್ ಹಗ್ಗನ ಅವನಿಗೆ ಅಟ್ಯಾಚ್ ಮಾಡ್ತಾಳೆ. ಹೀಗಾಗಿ ಕ್ಯಾಪ್ಟನ್ ಒಳಗಡೆ ಹೋಗ್ತಾನೆ. ಮುಂದೆ ಹೋದಾಗ ಕ್ಯಾಪ್ಟನ್ಗೂ ಕೂಡ ಸ್ಮಿತ್ ಸಿಗ್ತಾನೆ. ಹೀಗಾಗಿ ಅವನ ರೆಸ್ಕ್ಯೂ ಮಾಡ್ಕೊಂಡು ಹೊರಗಡೆ ಬರ್ತಾನೆ. ಆದ್ರೆ ಸ್ಮಿತ್ ನ ಒಂದು ಗನ್ನು ಅದೇ ಒಂದು ಕಲ್ಲಿನ ಗುಹೆ ಒಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ಹೀಗಾಗಿ ಅದನ್ನ ತಗೊಂಡ್ಬರ್ಬೇಕು ಅಂತ ಮತ್ತೆ ಈ ಕ್ಯಾಪ್ಟನ್ ಹೋಗ್ತಾನೆ, ಅದೇನಾದ್ರು ಸಹಾಯಕ್ಕೆ ಬೇಕಾಗುತ್ತೆ ಅಂತ. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಬಂದಂತ ಒಂದು ಕ್ರಿಯೇಚರ್ ಕ್ಯಾಪ್ಟನ್ ತುಂಬಾನೇ ವೇಗವಾಗಿ ಹೇಳ್ಕೊಂಡು ಹೋಗೋಕೆ ಶುರು ಮಾಡುತ್ತೆ. ಇದರಿಂದ ನೋರಾನು ಕೂಡ ಕ್ಯಾಪ್ಟನ್ ಜೊತೆಗೇನೆ ಹೇಳ್ಕೊಂಡು ಹೋಗೋಕೆ ಶುರು ಮಾಡುತ್ತೆ. ಯಾಕೆಂದ್ರೆ ಕ್ಯಾಪ್ಟನ್ ಸೂಟ್ಗೆ ಇವಳನ್ನ ಒಂದು ಹಗ್ಗ ಅಟ್ಯಾಚ್ ಆಗಿರ್ತಲ್ಲ, ಇದರಿಂದ ಆ ಒಂದು ಕ್ರಿಯೇಚರ್ ಕೂಡ ಕ್ಯಾಪ್ಟನ್ ತಗೊಂಡು ಹೋಗ್ಬಿಟ್ಟು ಒಂದು ಜಾಗಕ್ಕೆ ತಗೊಂಬಂದು ಹಾಕ್ಬಿಡುತ್ತೆ. ಹೀಗಾಗಿ ನೋರಾ ಏನ್ ಮಾಡ್ತಾಳೆ ಅಂದ್ರೆ ಕ್ಯಾಪ್ಟನ್ ಕಾಪಾಡೋಕೆ ಅಂತ ಹೋದಾಗ ಆ ಒಂದು ಕ್ರಿಯೇಚರ್ ನೋರಾನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡುತ್ತೆ. ಇದನ್ನ ನೋಡ್ತಿದ್ದಂತ ಕ್ಯಾಪ್ಟನ್ ನೋರನ್ನ ಕಾಪಾಡಬೇಕು ಅಂದ್ಬಿಟ್ಟು ಆ ಒಂದು ಕ್ರಿಯೇಚರ್ ಮೇಲೆ ಫೈಟ್ಗೆ ಬೀಳ್ತಾನೆ. ಅದಕ್ಕೆ ತನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೊಡಿತಾನೆ. ಹೀಗಾಗಿ ಆ ಕ್ರಿಯೇಚರ್ ಕೂಡ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಆದ್ರೆ ಇಲ್ಲಿ ಇವಾಗ ಏನಾಗುತ್ತೆ ಅಂದ್ರೆ ಕ್ಯಾಪ್ಟನ್ ಒಂದು ವಾಟರ್ ಪ್ರೆಷರ್ಗೆ ಸಿಕ್ಬಿಟ್ಟು ಅವನ ಸೂಟು ತುಂಬಾನೇ ಕ್ರ್ಯಾಕ್ ಆಗೋಕೆ ಶುರುವಾಗಿ ಅವನ ಸೂಟು ಬ್ಲಾಸ್ಟೇ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ನೋರಾ ತುಂಬಾನೇ ದೂರ ಹೋಗಿ ಬಿದ್ದೋಗ್ಬಿಡ್ತಾಳೆ. ಮತ್ತೆ ನೋರಾಗೆ ಪ್ರಜ್ಞೆ ಬಂದಾಗ ನಾನು ಇಲ್ಲಿದ್ದೀನಿ ಅನ್ನೋದೇ ಇವಳಿಗೆ ಗೊತ್ತಾಗ್ತಾ ಇರೋದಿಲ್ಲ. ಹೀಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಕ್ರಿಯೇಚರ್ನ ನೋಡಿ ತುಂಬಾನೇ ಭಯ ಪಡ್ಕೊಂಡು ಹೋಗ್ತಾ ಇರ್ತಾಳೆ. ಅವಾಗ ಇವಳಿಗೆ ಸಿಗೋದೆ ಶಫರ್ಡ್ ಸ್ಟೇಷನ್. ಈ ಶಫರ್ಡ್ ಸ್ಟೇಷನ್ ನ ಕ್ಲೋಸ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಏನು ವರ್ಕ್ ನಡೀತಾ ಇರೋದಿಲ್ಲ. ಹೀಗಾಗಿ ಇದರಿಂದ ಇವಳು ಶಫರ್ಡ್ ಸ್ಟೇಷನ್ಗೆ ಮತ್ತೆ ಹೋಗ್ತಾಳೆ ಒಳಗಡೆ. ಅದರ ಒಳಗಡೆ ಬಂದ್ಬಿಟ್ಟು ಯಾರನ್ನಾರ ಕಾಂಟ್ಯಾಕ್ಟ್ ಮಾಡೋದಕ್ಕೆ
ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ, ಅದು ಕೂಡ ಆಗ್ತಾ ಇರೋದಿಲ್ಲ. ಮತ್ತೆ ಹಾಗೆ ಸ್ಮಿತ್ ಮತ್ತೆ ಎಮಿಲಿನ ಕೂಡ ಕಾಂಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾಳೆ, ಅದು ಕೂಡ ಆಗ್ತಾ ಇರೋದಿಲ್ಲ. ಏನು ಕೂಡ ಆಗ್ತಾ ಇಲ್ಲ. ನಾನು ಇಲ್ಲೇ ಇದ್ದೆ, ಹೊಟ್ಟೆ ಹಸುವಿಂದನೂ ಸತ್ತೋಗ್ಬಿಡ್ತೀನಿ, ಆಚೆ ಹೋದ್ರೆ ಆ ಕ್ರಿಯೇಚರ್ ಇಂದನೂ ಸತ್ತೋಗ್ಬಿಡ್ತೀನಿ, ಏನಾರ ಒಂದು ಮಾಡ್ಲೇಬೇಕು ಅಂದ್ಬಿಟ್ಟು ಆ ಜಾಗನೆಲ್ಲ ಹುಡ್ಕೋಕೆ ಶುರು ಮಾಡ್ತಾಳೆ. ಹುಡುಕ್ತಿರ್ಬೇಕಾದ್ರೆ ಅವಳಿಗೆ ಕ್ಯಾಪ್ಟನ್ ಒಂದು ಲಾಕರ್ ಸಿಗುತ್ತೆ. ಮುಂಚೆ ಕ್ಯಾಪ್ಟನ್ ಇಲ್ಲೇ ಕೆಲಸ ಮಾಡ್ತಾ ಇರ್ತಾನೆ, ಅದಾದ್ಮೇಲೆ ಹೊಸ ಸ್ಟೇಷನ್ಗೆ ಶಿಫ್ಟ್ ಆಗಿರ್ತಾನೆ. ಅಲ್ಲಿ ಇವಳಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಕ್ಯಾಪ್ಟನ್ಗೆ ಒಬ್ಬಳು ಮಗಳಿರ್ತಾಳಲ್ಲ, ಅವಳು 14ನೇ ವಯಸ್ಸಲ್ಲಿದ್ದಾಗಲೇ ಸತ್ತೋಗ್ಬಿಟ್ಟಿರ್ತಾಳೆ. ಆದ್ರೆ ಕ್ಯಾಪ್ಟನ್ ಈ ವಿಷಯನ ಮುಚ್ಚಿಕ್ಬಿಟ್ಟಿರ್ತಾರೆ, ಯಾರಿಗೂ ಕೂಡ ಹೇಳ್ದ ಹಾಗೆ. ಮತ್ತೆ ಅದೇ ಒಂದು ಸ್ಟೇಷನ್ ಒಳಗಡೆ ಇವಳಿಗೆ ಇನ್ನೊಂದು ಡೈವಿಂಗ್ ಸೂಟ್ ಕೂಡ ಸಿಗುತ್ತೆ. ಇದರಿಂದ ಇವಳು ತನ್ನ ಒಂದು ಆಕ್ಸಿಜನ್ ಡಿವೈಸ್ ನ ರೀಚಾರ್ಜ್ ಮಾಡ್ಕೊಂಡು ಇವಳು ರೂಬಕ್ ಸ್ಟೇಷನ್ ಹೋಗ್ಲೇಬೇಕು ಅಂದ್ಬಿಟ್ಟು ಮುಂದೆ ಹೋಗ್ತಾ ಇರ್ತಾಳೆ. ಮುಂದೆ ಹೀಗೆ ಹೋಗ್ತಿರ್ಬೇಕಾದ್ರೆ ಇವಳಿಗೆ ಎಮಿಲಿನ ವಾಯ್ಸು ಇವಳ ಒಂದು ಸೂಟ್ಗೆ ಕನೆಕ್ಟ್ ಆಗುತ್ತೆ. ಹೀಗಾಗಿ ಎಮಿಲಿ ಯಾವ ಜಾಗದಾಳೆ ಅನ್ನೋ ಒಂದು ವಿಷಯನ ತಿಳ್ಕೊಂಡು ಎಮಿಲಿ ಹತ್ರ ಹೋಗ್ತಾಳೆ. ಎಮಿಲಿ ಇವಳನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾಳೆ. ಹಾಗೆ ಸ್ಮಿತ್ ಕೂಡ ಪ್ರಜ್ಞೆ ತಪ್ಪಾಗುವಂತ ಪರಿಸ್ಥಿತಿಲಿ ಇರ್ತಾನೆ, ಯಾಕೆಂದ್ರೆ ಅವನ ಒಂದು ಆಕ್ಸಿಜನ್ ಡಿವೈಸ್ ರೀಚಾರ್ಜ್ ಆಗಿರೋದಿಲ್ಲ, ಇದಕ್ಕೋಸ್ಕರ ಅದು ಕೆಟ್ಟೋಗ್ಬಿಟ್ಟಿರುತ್ತೆ. ಮತ್ತೆ ಹಾಗೆ ಅವನಿಗೆ ಸ್ವಲ್ಪ ಏಟ್ ಆಗ್ಬಿಟ್ಟಿರುತ್ತೆ, ನಡೆಯಕ್ಕೂ ಆಗ್ತಾ ಇರೋದಿಲ್ಲ ಅವನಿಗೆ. ಹೀಗಾಗಿ ಇವರಿಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅವನ್ನ ಹೇಳ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಹೀಗೆ ಮುಂದೆ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನೋರಾ ಹಾಗೆ ಎಮಿಲಿ ಒಬ್ರಿಗೊಬ್ರು ಮಾತಾಡ್ಕೋತಾ ಹೋಗ್ತಾ ಇರ್ತಾರೆ. ಇಲ್ಲಿ ನೋರಾನ ಒಂದು ಜೀವನ ಸ್ಟೋರಿ ನಮಗೆ ಗೊತ್ತಾಗುತ್ತೆ. ಆಕ್ಚುಲಿ ನೋರಾಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ನೋರಾನ ಬಾಯ್ ಫ್ರೆಂಡ್ ಸ್ಮಿತ್ ನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಇವ್ರು 3 ಜನ ಕೂಡ ಡೈವಿಂಗ್ ಮಾಡ್ತಾ ಇರ್ತಾರೆ, ಅಂದ್ರೆ ಸ್ವಿಮ್ಮಿಂಗ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಹೀಗೆ ಒಂದು ದಿನ ನೋರಾನ ಬಾಯ್ ಫ್ರೆಂಡ್ಗೆ ನೈಟ್ ಹೊತ್ತು ಸ್ವಿಮ್ಮಿಂಗ್ ಮಾಡ್ಬೇಕು ಅಂತ ಅನ್ಸಿ ಅವನೊಬ್ನೇ ನೈಟ್ ಹೊತ್ತು ಸ್ವಿಮ್ಮಿಂಗ್ ಮಾಡೋಕೆ ಹೋಗ್ತಾನೆ. ಆದ್ರೆ ಯಾವತ್ತೂ ಕೂಡ ಅವನು ಇನ್ನ ವಾಪಸ್ ಬರೋದಿಲ್ಲ. ಹೀಗಾಗಿ ಇವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ, ನಾನು ಅವತ್ತು ಹೋಗಿದ್ದಿದ್ರೆ ನಾನು ನನ್ನ ಬಾಯ್ ಫ್ರೆಂಡ್ ನ ಕಾಪಾಡ್ಕೊಬೋದಿತ್ತು ಅಂತ. ಹೀಗಾಗಿ ಇವಳಿಗೆ ತನ್ನ ಜೀವದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟು ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗಿರ್ತಾಳೆ, ಹೊರಗಿನ ಪ್ರಪಂಚ ಇಷ್ಟ ಇಲ್ದಲೆ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ಮರ್ತು ಹೋಗಿದ್ದೆ, ಈ ಸ್ಮಿತ್ ಹಾಗೆ ಎಮಿಲಿ ಇದಾರಲ್ಲ, ಇವರಿಬ್ರು ಕಪಲ್ಸ್ ಆಗಿರ್ತಾರೆ. ಹೀಗೆ ಇವರು ಒಬ್ರಿಗೊಬ್ರು ಮಾತಾಡ್ಕೊತಾ ಈ ರೂಬಿಕ್ ಸ್ಟೇಷನ್ ಹತ್ರ ಬರ್ತಾರೆ. ಇದರಿಂದ ತುಂಬಾ ಖುಷಿ ಆಗ್ತಾರೆ. ಹಾಗೆ ಮುಂದೆ ಹೋಗಿ ನೋಡಿದಾಗ ಇವ್ರಿಗೆ ಒಂದು ಶಾಕೆ ಕಾದಿರುತ್ತೆ. ಯಾಕಪ್ಪ ಅಂದ್ರೆ ಈ ರೂಬಿಕ್ ಸ್ಟೇಷನ್ ನ ಮುಂದಗಡೆ ಎಂಟ್ರೆನ್ಸ್ ಅಲ್ಲಿ ಈ ತುಂಬಾನೇ ಮಾನ್ಸ್ಟರ್ಸ್ ಕ್ರಿಯೇಚರ್ಗಳು ನಿದ್ದೆ ಮಾಡ್ತಾ ಇರುತ್ತೆ. ಅದನ್ನ ನೋಡಿ ಇವರೇ ಒಂದು ನಿಮಿಷ ಶಾಕ್ ಆಗ್ತಾರೆ. ಅದಾದ್ಮೇಲೆ ನೋರಾ ಹೇಳ್ತಾಳೆ, ನಾವು ಶಬ್ದ ಮಾಡ್ದಿರೋ ಹಾಗೆ ನಾವು ಪಾಸ್ ಆಗ್ಬಿಡೋಣ, ಇದರಿಂದ ನಾವು ಈಸಿಯಾಗಿ ತಪ್ಪಿಸ್ಕೊಬೋದು ಅಂತ. ಅದೇ ರೀತಿ ಮಾಡೋದಕ್ಕೆ ಅಂದ್ಬಿಟ್ಟು 3 ಜನನು ಕೂಡ ಶಬ್ದ ಮಾಡ್ದಿರೋ ಹಾಗೆ ಹೋಗ್ತಾ ಇರ್ತಾರೆ. ಆದ್ರೆ ಹೋಗೋ ಮಿಡದಲ್ಲಿ ಏನಾಗುತ್ತೆ ಅಂದ್ರೆ ಎಮಿಲಿನ ಆಕ್ಸಿಜನ್ ಚಾರ್ಜರು ಕಮ್ಮಿ ಆಗಿರೋದ್ರಿಂದ ಸೌಂಡ್ ಬರ್ತಾ ಇರುತ್ತೆ, ರೀಚಾರ್ಜ್ ಮಾಡಿ ಅಂತ. ಒಂದು ಕ್ರಿಯೇಚರ್ ಎದ್ಬಿಟ್ಟು ನೋರಾ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಹೀಗಾಗಿ ನೋರಾ ಏನ್ ಹೇಳ್ತಾಳೆ ಅಂದ್ರೆ ಎಮಿಲಿಗೆ, ನೀನು ಸ್ಮಿತ್ ನ ಕರ್ಕೊಂಡು ಹೊರಟೋಗ್ಬಿಡು, ನಾ ಸ್ಟೇಷನ್ ಒಳಗಡೆ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಹೀಗಾಗಿ ಎಮಿಲಿನ್ ಕೂಡ ಸ್ಮಿತ್ ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನೋರಾನ ಆ ಒಂದು ಕ್ರಿಯೇಚರ್ ಕಂಪ್ಲೀಟ್ ಆಗಿ ನುಂಗೋಕೆ ಶುರು ಮಾಡಿರುತ್ತೆ. ಅವಾಗ ಅವಳು ಏನ್ ಮಾಡ್ತಾಳೆ ಅಂದ್ರೆ ಅವಳ ಜೊತೆಗೆ ಒಂದು ಫ್ರೇಮ್ ಲೈಟ್ ಗನ್ನ ಎತ್ಕೊಂಡ್ ಬಂದಿರ್ತಾಳೆ. ಹೀಗಾಗಿ ಅದರ ಹೊಟ್ಟೆ ಒಳಗಡೆ ಹೋಗ್ತಿದ್ದಂಗೆ ಅದಕ್ಕೆ ಶೂಟ್ ಮಾಡ್ಬಿಡ್ತಾಳೆ. ಹೀಗಾಗಿ ಆ ಕ್ರಿಯೇಚರ್ ಅಲ್ಲೇ ಸತ್ತೋಗ್ಬಿಡುತ್ತೆ, ಮತ್ತೆ ಜೋರಾಗಿ ಸೌಂಡ್ ಕೂಡ ಬಂದ್ಬಿಡುತ್ತೆ. ಇದರಿಂದ ಆ ಒಂದು ಕ್ರಿಯೇಚರ್ ಬಾಡಿ ಒಳಗಡೆಯಿಂದ ಇವಳು ಆಚೆ ಬಂದಾಗ ನೋಡ್ತಾಳೆ ಎಲ್ಲಾ ಕ್ರಿಯೇಚರ್ ಕೂಡ ಎದ್ಬಿಟ್ಟಿರುತ್ತೆ. ಎದ್ದು ಇವಳ ಮೇಲೆ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಆಗ ಅದೇ ಜಾಗಕ್ಕೆ ಇದರ ಮೇನ್ ಲೀಡರ್ ಬರುತ್ತೆ. ನೋರಾ ಆ ಒಂದು ಕಿಂಗ್ ಮಾನ್ಸ್ಟರ್ ನ ನೋಡ್ತಾಳೆ. ಅದು ತುಂಬಾನೇ ಹ್ಯೂಜ್ ಆಗಿರುತ್ತೆ, ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ ಇವಳ ಕಣ್ಣಲ್ಲಿ ಅದನ್ನ ನಂಬೋಕೆ ಆಗ್ತಾ ಇರೋದಿಲ್ಲ. ಆಗ ಇದ್ದಕ್ಕಿದ್ದ ಹಾಗೆ ಆ ಒಂದು ಮಾಸ್ಟರ್ ಕೂಡ ತನ್ನ ಒಂದು ಟೆಂಟಿಕಲ್ಸ್ ಇಂದ ಇದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಬಂದಾಗ ಇವಳು ಕೂಡ ಎಸ್ಕೇಪ್ ಆಗಿ ಮುಂದೆ ಓಡೋಕೆ ಶುರು ಮಾಡಿರ್ತಾಳೆ. ಹೀಗಾಗಿ ಆ ಒಂದು ಮಾಸ್ಟರ್ ಒಂದು ಜಾಗಕ್ಕೆ ಅಟ್ಯಾಕ್ ಮಾಡಿರೋದ್ರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟೇ ಆಗೋಗ್ಬಿಡುತ್ತೆ. ಇದರಿಂದ ನೋರಾ ಆ ರೂಬುಕ್ ನ ಹತ್ತಿರಕ್ಕೆ ಬಿದ್ದೋಗ್ಬಿಡ್ತಾಳೆ. ಇದೇ ಟೈಮ್ ಅಲ್ಲಿ ಎಮಿಲಿ ಆಚೆ ಬಂದ್ಬಿಟ್ಟು ನೋರಾನ ರೂಬುಕ್ ಸ್ಟೇಷನ್ ಒಳಗಡೆ ಹೇಳ್ಕೊಂಡು ಡೋರ್ ನ ಲಾಕ್ ಮಾಡ್ಬಿಡ್ತಾಳೆ. ಮತ್ತೆ ನೋರಾನ ಸೂಟ್ ಕೂಡ ಡ್ಯಾಮೇಜ್ ಆಗಿ ಬ್ಲಾಸ್ಟ್ ಆಗೋದ್ರಲ್ಲಿ ಇರುತ್ತೆ. ಆದ್ರೆ ಎಮಿಲಿ ಹಾಗೂ ಈಗ ಮಾಡಿ ಆ ಸೂಟ್ ನ ಹೊಡೆದಾಕ್ಬಿಟ್ಟು ಅವಳನ್ನ ಕಾಪಾಡ್ಕೊಂಡ್ಬಿಡ್ತಾಳೆ. ನೋರಾ ಹಾಗೆ ಎಮಿಲಿ ಸ್ಮಿತ್ 3 ಜನನು ಕೂಡ ಆ ಒಂದು ಸ್ಟೇಷನ್ ಒಳಗಡೆ ಇರುವಂತಹ ಎಸ್ಕೇಪ್ ಪಾಟ್ಸ್ ನ ಹುಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಇವ್ರಿಗೆ ಸಿಗುತ್ತೆ, ಆದ್ರೆ ಅಲ್ಲಿ 3 ಇರುತ್ತೆ. ಅದರಲ್ಲೂ ಕೂಡ 2 ವರ್ಕ್ ಆಗ್ತಾ ಇರುತ್ತೆ, ಇನ್ನ ಒಂದು ವರ್ಕ್ ಆಗ್ತಾ ಇರೋದಿಲ್ಲ. ಇದರಿಂದ ನೋರಾ ಏನ್ ಮಾಡ್ತಾಳೆ ಅಂದ್ರೆ ಮೊದಲನೇ ಎಸ್ಕೇಪ್ ಪಾಟ್ಸ್ ಒಳಗಡೆ ಈ ಸ್ಮಿತ್ ನ ಕೊಂಡಿಸ್ತಾನೆ. ಅವನು ತುಂಬಾ ಇಂಜರ್ಡ್ ಆಗ್ಬಿಟ್ಟಿರ್ತಾನಲ್ಲ, ಇದರಿಂದ 2ನೇ ಎಸ್ಕೇಪ್ ಪಾಟ್ಸ್ ಅಲ್ಲಿ ಎಮಿಲಿನ ಕುಣಿಸೋದಕ್ಕೆ ರೆಡಿ ಆಗಿರ್ತಾಳೆ. ಆದ್ರೆ ಎಮಿಲಿಗೆ ಗೊತ್ತಾಗ್ಬಿಟ್ಟಿರುತ್ತೆ 3ನೇ ಪಾಟ್ಸ್ ವರ್ಕ್ ಆಗ್ತಾ ಇಲ್ಲ ಅಂತ. ಹೀಗಾಗಿ ನೀನೇ ಹೊರಟೋಗ್ಬಿಡು,
ನಾನು ಹಾಗ ಮಾಡಿ ತಪ್ಪಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ನೋರಾ ಹೇಳ್ತಾಳೆ, ಇದು ನೀನು ಅನ್ಕೊಂಡಿರೋ ರೀತಿ ಆಗೋದಿಲ್ಲ, ನಿನಗಾದ್ರೆ ಹೊರಗಡೆ ಹೋದ್ರೆ ಸ್ಮಿತ್ ಕಾಯ್ತಾ ಇರ್ತಾನೆ, ನನಗೆ ಯಾರು ಕೂಡ ಕಾಯ್ತಾ ಇರೋದಿಲ್ಲ, ಇವಾಗ ನೀನು ಹೋಗೋದೆ ಸರಿ ಅನ್ಬಿಟ್ಟು ಅವಳನ್ನ ತುಂಬಾ ಫೋರ್ಸ್ಫುಲ್ ಆಗಿ ಆ ಒಂದು ಪೋರ್ಟ್ಸ್ ಒಳಗಡೆ ಕುಣಿಸ್ಬಿಟ್ಟು ಲಾಕ್ ಮಾಡ್ಬಿಡ್ತಾಳೆ. ಹೀಗಾಗಿ ಸ್ಮಿತ್ ಹಾಗೆ ಎಮಿಲಿ ಆ ಎಸ್ಕೇಪ್ ಪೋರ್ಟ್ಸ್ ನ ಯೂಸ್ ಮಾಡಿ ಆ ಒಂದು ಸ್ಟೇಷನ್ ಇಂದ ತುಂಬಾ ಫೋರ್ಸ್ ಆಗಿ ಮೇಲೆ ಬರೋಕೆ ಶುರು ಮಾಡ್ತಾರೆ. ಇದನ್ನ ನೋಡ್ತಿದ್ದಂತ ಒಂದು ಕಿಂಗ್ ಮಾನ್ಸ್ಟರ್ ಏನ್ ಮಾಡುತ್ತೆ ಅಂದ್ರೆ ತನ್ನ ಒಂದು ಚಿಕ್ಕ ಚಿಕ್ಕ ಕ್ರಿಯೇಚರ್ ಎಲ್ಲವನ್ನೂ ಕೂಡ ಅದನ್ನ ಹಿಡಿಯೋದಕ್ಕೆ ಏನ್ಬಿಟ್ಟು ಅದ್ರ ಮೇಲೆ ಬಿಡುತ್ತೆ. ಈಗ ಇಲ್ಲಿ ಅರ್ಥ ಆಗೋಗ್ಬಿಟ್ಟಿರುತ್ತೆ ನಾನು ನಿನ್ನ ಬದುಕೋದಿಲ್ಲ ಅಂತ. ಮತ್ತೆ ಆ ಎಸ್ಕೇಪ್ ಆಗ್ತಿರೋ ಪೋರ್ಟ್ಸ್ ನ ನೋಡ್ತಾಳೆ, ಅದ್ರ ಹಿಂದಗಡೆ ಈ ಕ್ರಿಯೇಚರ್ ಹೋಗ್ತಿರೋದು ವಿಷಯ ಗೊತ್ತಾಗುತ್ತೆ ಇವಳಿಗೆ. ಇದರಿಂದ ಏನ್ ಮಾಡ್ತಾಳೆ ಅಂದ್ರೆ ಈ ರೂಬುಕ್ ಸ್ಟೇಷನ್ ನ ಬ್ಲಾಸ್ಟ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡ್ಕೋತಾಳೆ. ಅದೇ ರೀತಿ ಮಾಡ್ತಾಳೆ ಕೂಡ. ಆ ಒಂದು ರೂಬುಕ್ ಸ್ಟೇಷನ್ ಕೂಲಿಂಗ್ ಟವರ್ ಇರುತ್ತಲ್ಲ ಅದನ್ನ ಇವಳೆ ಡ್ಯಾಮೇಜ್ ಮಾಡ್ಬಿಡ್ತಾಳೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಸ್ಟೇಷನ್ ನ ಕಂಟ್ರೋಲ್ ಮಾಡ್ತಿದ್ದಂತ ಒಂದು ಡಿವೈಸ್ ತುಂಬಾನೇ ಹೀಟ್ ಆಗ್ಬಿಟ್ಟು ಅದು ಎಕ್ಸ್ಪ್ಲೋಡ್ ಆಗಕ್ಕೆ ಶುರುವಾಗುತ್ತೆ. ಇದರಿಂದ ನಮ್ಮ ಹೀರೋಯಿನ್ ತನ್ನ ಲೈಫ್ ನ ಸ್ಯಾಕ್ರಿಫೈಸ್ ನ ಮಾಡ್ಬಿಟ್ಟು ಸ್ಮಿತ್ ಹಾಗೆ ಎಮಿಲಿನ ಬದುಕಿಸ್ಬಿಡ್ತಾಳೆ. ಅದೇ ಒಂದು ಬ್ಲಾಸ್ಟ್ ಗೆ ಈ ಒಂದು ಕಿಂಗ್ ಮಾನ್ಸ್ಟರ್ ಕೂಡ ಸಿಗುತ್ತೆ. ಬಟ್ ಆದ್ರೆ ಇದು ಅರ್ಧಂಬರ್ಧ ಸತ್ತೋಗುತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿಂದ ಮತ್ತೆ ನಾವು ನ್ಯೂಸ್ ಆರ್ಟಿಕಲ್ ನ ನೋಡ್ತೀವಿ. ಅಲ್ಲಿಂದ ರೆಸ್ಕ್ಯೂ ಆದಾಗ USA ಗೌರ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಈ ಟೈನ್ ಇಂಡಸ್ಟ್ರಿ ಈ ರೀತಿ ಡ್ರಿಲ್ಲಿಂಗ್ ಮಾಡ್ತಿರೋ ಒಂದು ವಿಷಯ ಗೊತ್ತಾಗಿ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟು ಇಲ್ಲಿ ಏನೇನ್ ನಡೀತು ಅನ್ನೋದನ್ನ ಎಲ್ಲಾನು ಕೂಡ ಮುಚ್ಚಾಕ್ಬಿಡುತ್ತೆ. ಮತ್ತೆ ಎಸ್ಕೇಪ್ ಆಗಿರುವಂತ ಸ್ಮಿತ್ ಹಾಗೆ ಎಮಿಲಿ ಇವರಿಬ್ರು ಕೂಡ ಯಾವುದೇ ಇಂಟರ್ವ್ಯೂ ಕೊಡಬಾರ್ದು ಅಂದ್ಬಿಟ್ಟು ಅವ್ರನ್ನು ಕೂಡ ಗುಪ್ತವಾಗಿ ಇಟ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗೇನೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.